ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ಕೂಡ ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಈ ದಿನದಲ್ಲಿ ಕೂಡ ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ಬಂದಿರುವಂಥ ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ಆಶೀರ್ವದಿಸುತ್ತೇನೆ. ಕರ್ತನ ವಾಕ್ಯ ಕೂಡ ಈ ದಿನದಲ್ಲಿ ನಾವು ಧ್ಯಾನಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 23ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನ ನಿಮಗಾಗಿ ಧ್ಯಾನಿಸಿಕೊಳ್ಳುತ್ತೇನೆ. ಕರ್ತನ ವಾಕ್ಯವು ಯಾವಾಗಲೂ ನಮ್ಮನ್ನು ಆಶೀರ್ವದಿಸಿ ನಡೆಸುವಂಥದ್ದಾಗಿದೆ. ಈ ಕಾರಣದಿಂದ ನಮ್ಮ ಪ್ರಾಣ ಆಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಕ್ಕಿಂತ ದೇಹವು ಮೇಲಾಗುವುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಅಂದ್ಯಾಗೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲುಗುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ಹಲ್ಲೆಲೂಯಾ. ದೇವರು ಕೊಟ್ಟಂತ ಈ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ದಿನದಲ್ಲಿ ಕೂಡ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಅನೇಕ ತನ್ನ ಸಂದೇಶಗಳನ್ನು ಕೊಟ್ಟು ತನ್ನ ಮಾತುಗಳ ಮುಖಾಂತರವಾಗಿ, ತನ್ನ ವಾಕ್ಯದ ಮುಖಾಂತರವಾಗಿ ಒಬ್ಬೊಬ್ಬ ಮನುಕುಲವನ್ನು ಕೂಡ ಅವರು ಕಾಪಾಡುತ್ತಾರೆ. ಅವರಿಗೆ ಒಂದು ಬೆಂಬಲ ಕೊಡುತ್ತಾರೆ. ಅವರಿಗೆ ಒಂದು ನಂಬಿಕೆಯನ್ನು, ಒಂದು ಭರವಸೆಯಾದಂಥ ಮಾತುಗಳನ್ನು ಕೊಡುತ್ತಾರೆ. ಅನೇಕರು ಹೇಳ್ತಾರೆ, ನಮಗೇನು ಕೊಟ್ಟಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಅವರ ಮಾತು, ಅವರ ನಂಬಿಕೆಯ ಮಾತುಗಳು, ಅವರ ವಿಶ್ವಾಸದ ಮಾತುಗಳು, ಎದ್ದು ನಿಲ್ಲುವಂಥ ಮಾತುಗಳು ನಾವು ಕೇಳುವಾಗ ನಾವು ಮತ್ತೆ ಎದ್ದು ನಿಂತುಕೊಳ್ಳುತ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ದೇವರಾದ ಕರ್ತನು ಯೇಸು ಕ್ರಿಸ್ತನು ಹೇಳ್ತಾರೆ, ಈ ಕಾರಣದಿಂದ ನಮ್ಮ ಪ್ರಾಣ ಆಧಾರಣೆಗಾಗಿ ಏನು ಉಟ್ಟುಕೊಳ್ಳಬೇಕು, ಏನು ತೊಟ್ಟುಕೊಳ್ಳಬೇಕೆಂಬುದಾಗಿ ನೀವೇನು ಮಾಡಬೇಡ್ರಿ, ಚಿಂತೆ ಪಡಬೇಡಿರಿ ಎಂಬುದಾಗಿ ಹೇಳುತ್ತಾರೆ. ನಾವು ಈ ಲೋಕದಲ್ಲಿ ಅನೇಕ ವಿಷಯಗಳು ಚಿಂತೆ ಪಡುವುದು ಈ ಎರಡೇ ವಿಷಯಕ್ಕಾಗಿ. ನಾನು ಏನು ಓದ್ಕೋಬೇಕು, ನಾನು ಏನು ತಿನ್ನಬೇಕು, ನಾನು ಹೇಗೆ ಮಾಡಬೇಕಂತ ಕೆಲವೊಂದು ಪರಿಸ್ಥಿತಿಗಳು ನಮಗೆ ಬಹಳ ಒಂದು ಕಷ್ಟವಾದಂಥ ಪರಿಸ್ಥಿತಿಗಳು ಉದ್ಭವವಾಗುವಾಗ ನಮ್ಮ ಜೀವಮಾನ ಕಾಲದಲ್ಲಿ ನಾವು ಹೇಗೆ ಸಾಗುತ್ತೇವೆ, ನಾವು ಹೇಗೆ ಊಟ ಮಾಡುತ್ತೇವೆ, ನಾವು ಹೇಗೆ ಬದುಕುತ್ತೇವೆ ಅಂತ ಬಹಳ ಚಿಂತೆ ಮಾಡ್ತೇವೆ. ಅದಕ್ಕೆ ದೇವರು ಹೇಳ್ತಾರೆ, ಈ ಅಡವಿಯಲ್ಲಿ ಈ ಪಕ್ಷಿಗಳನ್ನು ನೋಡಬೇಕಂದ್ರೆ ಅವುಗಳು ಚಿಂತಿಸುವುದಿಲ್ಲ, ಅವುಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ಕೂಡಿಸಿಟ್ಟುಕೊಳ್ಳುವುದಿಲ್ಲ. ಅಂದಾಗಲೂ ದೇವರು ಅವರನ್ನು ರಕ್ಷಿಸಿ ಕಾಪಾಡುತ್ತಾರೆ. ಅವುಗಳಿಗಿಂತಲೂ ನೀವೇನಾಗಿದ್ದೀರಾ, ಶ್ರೇಷ್ಠರಾಗಿದ್ದೀರಾ ಎಂಬುದಾಗಿ. ಮಾತ್ರ ಅಲ್ಲ, ದೇವರು ಹೇಳ್ತಾರೆ, ಅಡವಿಯ ಹೂವುಗಳನ್ನು ನೋಡಿ ಅವುಗಳು ಎಷ್ಟು ಸುಂದರವಾಗಿದೆ, ಅವುಗಳ ಎಲ್ಲ ವೈಭವಗಳು, ಸುಂದರಗಳು ನೋಡುವಾಗ ಅರಸನು ತನ್ನ ಸರ್ವ ಅವನ ವೈಭವದಲ್ಲೂ ಅವನು ಉಡಿಸಿ ತೊಡಿಸುವಂಥ ಅಷ್ಟು ಅಲಂಕಾರಕ್ಕಿಂತಲೂ ಆ ಅಡವಿಯ ಹೂವು ಬಹಳ ಸುಂದರವಾಗುತ್ತದೆ ಎಂಬುದಾಗಿ. ಆ ಅಡವಿಯ ಹೂವುಗಳನ್ನು, ಇಲ್ಲಿರುವಂಥ ಎಲ್ಲ ಮೃಗ ಪಕ್ಷಿಗಳನ್ನು ಪ್ರತಿಯೊಂದನ್ನು ಸಂರಕ್ಷಿಸಿ ಕಾಪಾಡುವಂಥ ನಾನು ನಿನ್ನನ್ನು ಕಾಪಾಡೋದಕ್ಕೆ, ನಿನ್ನನ್ನು ನಡೆಸೋದಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ. ಯಾಕಂದರೆ ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾರೆ, ನನ್ನ ನಾಮವನ್ನು ಅರಿತಿರೋದ್ರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತಿರೋದ್ರಿಂದ ಅವನನ್ನು ಬಿಡಿಸುವೆನು, ನನ್ನ ನಾಮವನ್ನು ಅರಿತಿರೋದ್ರಿಂದ ಅವನನ್ನು ಕಾಪಾಡುವರು ಎಂಬುದಾಗಿ ದೇವರು ತಾನೇ ವಾಗ್ದಾನ ಮಾಡಿದ್ದಾರೆ. ಸರ್ವಶಕ್ತನ ಆಶ್ರಯದಲ್ಲಿವರು ಸುರಕ್ಷಿತನಾಗಿರುವರು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಆದ್ದರಿಂದ ನೀವು ಯಾವತ್ತನ್ನು ಆಶ್ರಯಿಸಿಕೊಳ್ಳ ಬಂದಿರೋ ಆ ಇಸ್ರಾಯೇಲ್ ದೇವರು ನಿಮ್ಮನ್ನು ಕಾಪಾಡಿ ರಕ್ಷಿಸಿ ನಿಮ್ಮನ್ನು ಸುರಕ್ಷಿತವಾಗಿ ನಡೆಸುವಂಥ ದೇವರಾಗಿದ್ದಾರೆ. ಅದರಿಂದ ಯಾವುದಕ್ಕೂ ಚಿಂತೆ ಮಾಡಿಬಿಡಿರಿ. ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಿ ನಿಮಗೆ ಬೇಕಾದದನ್ನು ಬೇಡಿಕೊಳ್ಳಿರಿ ಎಂಬುದಾಗಿ ದೇವರು ಕರ್ತನು ಹೇಳಿದ್ದಾರೆ. ಅದು ನಿಮಗೆ ಬೇಕಾದದ ಎಲ್ಲವನ್ನು ಕೂಡ ಮುಂಜಾನೆ ಎದ್ದು ಕರ್ತನ ಪಾದದಲ್ಲಿ ಕೂತು ನಿಮ್ಮ ಅಗತ್ಯತೆಗಳು, ನಿಮಗೆ ಬೇಕಾದಂಥ ಪ್ರತಿ ಒಂದೊಂದನ್ನು ಕೂಡ ದೇವರ ಬಳಿಗೆ ಕೇಳುವಾಗ ದೇವರಾದ ಕರ್ತನು ಯೇಸು ಕ್ರಿಸ್ತನು ನಿಮಗೆ ತಕ್ಕ ಕಾಲದಲ್ಲಿ, ತಕ್ಕ ಸಮಯದಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಕೂಡ ದೇವರು ಪೂರ್ತಿ ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ಲೋಕದಲ್ಲಿರುವಂಥ ಒಬ್ಬೊಬ್ಬ ಮನುಷ್ಯನು ಕೂಡ ಸ್ವಾಮಿ
ಅಪ್ಪ, ಅನೇಕರು ಕರ್ತನೆ ತಮ್ಮ ಜೀವಿತದಲ್ಲಿ ಉಂಟಾಗುವಂಥ ರೋಗ ಬಾಧೆ ಕಷ್ಟಗಳು ಕರ್ತನೆ ಅನೇಕ ವಿಧವಾದಂಥ ಪರಿಸ್ಥಿತಿಗಳಲ್ಲಿ ಈ ಲೋಕದಲ್ಲಿ ನಾವು ಯಾಕೆ ಜೀವಿಸಬೇಕೆಂಬ ಒಂದು ಸಂಗತಿಗಳೇ ಉಂಟಾಗುತ್ತದೆ. ಯಾಕಂದರೆ ಕರ್ತನೆ ಈ ದಿನ ಕಾಲಗಳಲ್ಲಿ ಒಬ್ಬ ಮನುಷ್ಯನು ಊಟ ಮಾಡುವುದು, ಒದ್ದುಕೊಳ್ಳುವುದು, ವಾಸಿಸುವುದು, ಅವನ ಜೀವಿತ ನಡೆಸುವುದು ಬಹಳ ಕಷ್ಟವಾದಂಥ ಒಂದು ಪರಿಸ್ಥಿತಿ ಆಗಿದೆ. ಆದರೆ ನೀನು ಹೇಳಿದ್ದೀರಲ್ಲ ಸ್ವಾಮಿ, ಚಿಂತೆ ಮಾಡಬೇಡ್ರೆ, ನಾನು ನಿನ್ನನ್ನು ಸಾಕಿ ಸಲುಗುತ್ತೇನೆ ಎಂಬುದಾಗಿ, ಅವುಗಳಿಗಿಂತ ನೀವು ಹೆಚ್ಚಿನವರು ಅಂತ ಹೇಳಿದ್ದೀರಾ. ಆದ್ದರಿಂದ ಈ ದಿನದಲ್ಲಿ ಸಂದೇಶವನ್ನು ನೋಡುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ಆಶೀರ್ವಿಸಿ, ಅವರ ಕೊರತೆಗಳನ್ನೆಲ್ಲ ನೀಗಿಸಿ, ದೇವರಾದ ಕರ್ತನೆ ಅವರ ಸಂಗಡ ಇದ್ದು ಅವರನ್ನು ಸಂರಕ್ಷಿಸಿ ಕಾಪಾಡಿ ನೀನು ನಡೆಸಿಕೊಂಡು ಬರುವಂಥ ಕೃಪೆಗಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಿಕೊಳ್ಳುತ್ತೇವೆ. ನಮ್ಮನ್ನು ಆಶೀರ್ವದಿಸುವ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಯಾವುದಕ್ಕೂ ಚಿಂತೆ ಪಡಬೇಡಿರಿ. ದೇವರು ನಿಮ್ಮನ್ನು ರಕ್ಷಿಸಿ ಸುರಕ್ಷಿತವಾಗಿ ನಿಮ್ಮನ್ನು ಕಾಪಾಡುತ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.